Hi guys, welcome back to our channel. It's Connecting Souls. ನಾಳೆ ನಮ್ಮ ಸ್ಕೂಲಲ್ಲಿ ಬಂದು ಫೇರ್ವೆಲ್ ಇದೆ. ನಿನ್ನೆ ಎತ್ನಿಕ್ ಡೇ ಇತ್ತು. ಇವಾಗ ಅದಕ್ಕಂತ ಶಾಪಿಂಗ್ ಹೋಗ್ತಿದ್ದೀವಿ. ನೋಡೋಣ ಬನ್ನಿ. ಜಾಸ್ತಿ ಏನು ಶಾಪಿಂಗ್ ಮಾಡೋದಿರಲಿಲ್ಲ, ಜಸ್ಟ್ ಜ್ಯುವೆಲರೀಸ್ ತೊಗೋಬೇಕಿತ್ತು. ಇವಾಗ ತೊಗೊಂಡ್ಬಿಟ್ಟು ಹಂಗೆ ಸೆವೆಂತ್ ಹೆವನಿಗೆ ಬಂದಿದ್ದೀವಿ, ಎಲ್ಲರ ತಿನ್ಕೋಗೋಣ ಅಂತ ಅಂದ್ಬಿಟ್ಟು. ನಾವೀಗ ಸ್ಯಾಂಡ್ವಿಚ್ ಮತ್ತು ಮಿಲ್ಕ್ ಶೇಕ್, ಅದೇನು ಮಿಲ್ಕ್ ಶೇಕಾ, ಕ್ಯಾರಮಲ್ ಕಾಫಿ ಆರ್ಡರ್ ಮಾಡಿದ್ವಿ. ಇದು ಬಂದು ನೆಕ್ಸ್ಟ್ ಡೇ. ಇವತ್ತು ಫೇರ್ವೆಲ್ ಇದೆ. ಟೈಮ್ ಬಂದು 8:45 ಆಗಿದೆ. ನಮಗೆ 10:30 2 o'clock ಗಂಟ ಫಂಕ್ಷನ್ ಮೀನ್ಸ್ ಪ್ರೋಗ್ರಾಮ್ ಇರೋದು. ಇವಾಗ ನಮ್ಮ ಮಮ್ಮಿ ಇಲ್ಲೇ ಎಲ್ಲೋ ಪಾರ್ಲರಿಗೆ ಹೇಳಿದ್ದಾರೆ, ಲೈಕ್ ಹೇರ್ ಸ್ಟೈಲಿಂಗ್ ಮತ್ತು ಮೇಕಪ್ಪಿಗೆ ಗೊತ್ತಿಲ್ಲ, ನಾನು ಬೇಡ ಅಂದಿದ್ದೆ ಮೇಕಪ್ಪಿಗೆ, ಅದು ಹೇಳಿದ್ದಾರೆ. ಇನ್ಯಾರೂ ಲೈಕ್ ಮೊದಲು ನಾವು 9 o'clock ಸ್ಕೂಲ್ ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ಅಷ್ಟು ಬೇಗ ಯಾರೂ ಓಪನ್ ಮಾಡಲ್ಲ ಅಲ್ವಾ ಪಾರ್ಲರ್, ಅದಕ್ಕೆ ಇಲ್ಲೇ ಎಲ್ಲೋ ಹೇಳಿದ್ದಾರೆ. ಇವಾಗ ನೋಡಿದರೆ 10:30 ಅಂತ, ಸೊ ಹೇಳಿದ್ವಲ್ವ, ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ತೀವಿ. ಇನ್ನೊಂದೇನಂತ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ 20 ಮೆಂಬರ್ಸ್ ಬಾಂಬೆಗೆ ಹೋಗ್ತಿದ್ದಾರೆ. ಯಾಕಂದರೆ ನಮ್ಮ ದೊಡ್ಡಮ್ಮನ ಮಗನ ಮದುವೆ ಇದೆ, ಸೊ ಎಲ್ಲ ಇಲ್ಲಿಗೆ ಬರ್ತಾರೆ. ಲೈಕ್ ಇಲ್ಲಿ ಬಸ್ ಹತ್ತಕ್ಕೆ ಇದು ಸ್ಲೀಪರ್ ಕೋಚಲ್ಲಿ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿಂದ ಚಂದ್ರಪಟ್ಟಣಕ್ಕೆ ಬಸ್ ಇದೆ ಅನಿಸುತ್ತೆ, ಅಲ್ಲಿಗಂತ ಬರ್ತಾರೆ. ನಾನು ಏನು ಡ್ರೆಸ್ ಹಾಕತ್ತೀನಿ ಅಂತ ನಮ್ಮಮ್ಮ ನೋಡಬೇಕಂತೆ, ಅದಕ್ಕೋಸ್ಕರ ಬರ್ತಾರೆ. ನೋಡೋಣ, ಕಸಿನ್ಸ್ ಬಂದರೆ ಬರಬಹುದು, ಗೊತ್ತಿಲ್ಲ, ಅವರಿಗೆಲ್ಲ ಸ್ಕೂಲ್ ಇದೆ. ಇವಾಗ ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಹೈ ಮೇಕಪ್ ಮಾಡಿಸ್ಕೊಬಂದ್ವಿ. ಈಗ ರೆಡಿ ಆಗಬೇಕು. ಟೈಮ್ ಆಗಲೇ 10:15 ಆಗಿದೆ. ಇನ್ನು 15 ಮಿನಿಟ್ಸ್ ಇದೆ. ಹೊರಡಬೇಕು, ಇನ್ನು ರೀಲ್ಸ್ ಮಾಡಬೇಕು, ನಾನು ಫೋಟೋ ತಗೋಬೇಕು, ಇನ್ನು ತುಂಬ ಕೆಲಸ ಇದೆ. ಅದಕ್ಕೆ ನಾನು ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಪ್ಲ್ಯಾನ್ ಅದು ಫ್ಲಾಪ್ ಆಯಿತು. ಇವಾಗ ಬೇಗ ಹೊರಡಬೇಕು. ಇನ್ನೂ ನಮ್ಮ ಅಮ್ಮ ಅವರು ಬಂದಿಲ್ಲ, ನೋಡಬೇಕು ಯಾವಾಗ ಬರ್ತಾರೆ. ಅವ್ರು ಬರೋ ಗಂಟ ಕಾದು ಅವ್ರಿಗೆ ನಾನು ಮುಖ ತೋರಿಸಿ ಹೋಗೋ ಅಷ್ಟರಲ್ಲಿ ಎಲ್ಲ ಬಂದು ಹೋಗಿರುತ್ತೆ ಪ್ರೋಗ್ರಾಮು. ಈಗ ಟೈಮ್ ಇಷ್ಟೊಂದಾಯಿತು, ಹೋಗಿ ಹೊರಡೋಣ. ನನ್ನ ಫೇರ್ವೆಲ್ಲಿನ ಫುಲ್ ಔಟ್ಫಿಟ್ ನೋಡ್ಬೋದು. ರೆಡಿ ಟು ವೇರ್ ಸ್ಯಾರಿ ಹಾಕೊಂಡಿದ್ದೀನಿ, ಯಾಕಂದರೆ ಸ್ಯಾರಿ ಹಾಕೊಂಡ್ರೆ ತುಂಬ ಹಿಂಸೆ ಆಗುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು, ಆಮೇಲೆ ಲೆಹಂಗ ಹಾಕೊಂಡ್ರೆ ಲೈಕ್ ಫೇರ್ವೆಲ್ ಅನಿಸಲ್ಲ ಅಂತ ಅಂದ್ಬಿಟ್ಟು, ಸೊ ಎರಡು ಮಿಕ್ಸ್ ಅಥವಾ ಅಂದ್ಕೊಂಡು ರೆಡಿ ಟು ವೇರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈಗ ಹೋಗೋಣ. ಆಗಿದೆ ಆಗಲೇ 11 o'clock ಆಗ ಬಂತು, ಹೋಗೋಣ. ಅವ್ರಿಗೆ ಯಾರು ಕಾಣಿಸ್ತಾನೆ ಇಲ್ಲ. ನಾನು ತುಂಬ ಮಾತಾಡಿದ್ದೀನಿ, ಬಟ್ ಮ್ಯೂಟ್ ಆಗಿತ್ತು ಫೋನ್, ಸೊ ಅದಕ್ಕೆ ವಾಯ್ಸ್ ಬಂದಿಲ್ಲ. ಏನು ಹೇಳ್ತಿದ್ದೆ ಅಂತ ಅಂದರೆ, ಇವಾಗ ಸ್ಕೂಲ್ ಬಿಡ್ತು, ಲೈಕ್ ಸ್ಕೂಲ್ಗೆ ಫೋನ್ ಅಲೋ ಮಾಡಿರಲಿಲ್ಲ ವ್ಲಾಗ್ ಮಾಡೋಕ್ಕೆ, ಅದಕ್ಕೋಸ್ಕರ ಇವಾಗ ಆಚೆ ಕಡೆ ಬಂದು ಇಲ್ಲೆಲ್ಲ ನಿಂತಿದ್ದಾರೆ, ಇವಾಗ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ. ಇವಾಗ ಎಲ್ಲ ಕೈಲೂ ಬಡ್ಸೋಣ ಬನ್ನಿ. ಇವಾಗ ನಮ್ಮ ಮಮ್ಮಿ ಶರ್ಟ್ ಬನ್ನಿ, ಯಾಕಲ್ಲಿ ಬಸೋದು ಆಗಲೇ ತುಂಬ ಜನ ಕೈಲಿ ಬಡ್ಸಾಗಿದೆ, ಕೆಲವು ಕೈಲಿ ಹಲೋ, ನನ್ನ ಹೆಸರು ಜನ, ನಾನು ಎಲ್ಸಿರೋದು ಕೈಸ್ಕೊಂಡು ಎಲ್ಸಿರೋದು ಎರಡು ಮುಗಿತು ಹೋಗ್ತಾ ಇದ್ದೀವಿ. ಬರ್ಬಿಟ್ಟು ಆಚೆ ಮ್ಯಾಚಿಂಗಲ್ಲ ಅಲ್ಲಿ ರೈಟ್ ಫೋನಿ ಇಲ್ಲ ಇಲ್ಲ ವಿಡಿಯೋಗ್ರಾಫರ್ ಆಗಿದ್ದಾರೆ. ಸೊ ಎಲ್ಲ ಇಲ್ಲಿ ಬರೆಸ್ತಿದೀವಿ, ಮತ್ತೆ ಸಿಗಲ್ಲ. ಏನು ಬರ್ದೆ ಅಂತ ಗೊತ್ತಾ? ಸ್ಟೇ ಟಾಕ್ಸಿಕ್. ನಾನೇನು ಬರ್ದೆ ಅಂತ ಓದ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಬರೀ ಫ್ರೆಂಡ್ಸ್ನೇ ತೋರಿಸೋದಾಗುತ್ತೆ ನೋಡಿ.
ಸೊ ನಮಗೇನಂದರೆ ಒಳಗಡೆ ಫೋನ್ ಅಲೋ ಮಾಡಿರಲಿಲ್ಲ, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಆಚೆ ಕಡೆ ಬಂದು ವಿಡಿಯೋ ಮಾಡ್ತಿದ್ದೀವಿ. ಇವಾಗ ಎಲ್ಗೋ ಹೋಗ್ತೀವಿ ಅನಿಸುತ್ತೆ, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಕೆಫೆಗೆ ಅನಿಸುತ್ತೆ. ನೀನು ಬರ್ತೀಯಾ? ದಿಸ್ ಇಸ್ ಆಲಿಯಾ ಬಾಲಿ, ಐ ವಿಲ್ ಕಾಲ್ ಅಸ್ ಬಾಲಿ. ಸೊ ದಿಸ್ ಇಸ್ ಮೈ ಬೆಸ್ಟ್ ಗಾಯ್ಸ್. ಇಲ್ಲಿ ಏನೇನೋ ಆಗ್ತಿದೆ. ಗಾಯ್ಸ್ ನೋಡಿ, ಫಿಶ್. ಸೊ ನೋಡಿ, ಇಲ್ಲಿ ನಮ್ಮ ಕ್ಲಾಸಿನ ಬೆಸ್ಟ್ ಸಿಂಗರ್ ಐಮನ್, ಏನು ಇನ್ಶಿಲೇನು, ಐಮನ್ ಮೆಹತಾ ಬಂದೆ. ಗೈಸ್ ಎಲ್ಲ ಶಾಕ್ ಆಗ್ತಾರೆ. ಬ್ಲಾಗಲ್ಲಿ ಶಾಕ್ ಆಗ್ತೀವಿ. ಮಂಜ ಗೈಸ್ ಏನೇನೋ ಸೌಂಡ್ ಮಾಡ್ತಾರೆ. ಸೊ ನಮ್ಮ ಸ್ಕೂಲಿನ LCA ಲೀಡರ್ ನೋಡಿ, ಜೂನಿಯರ್ಸ್ ಇವರನ್ನೆಲ್ಲ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ. ಬಾಯ್ ಅದಿತಿ. ಗಾಯ್ಸ್ ನಾವಿವಾಗ ಕೆಫೆಗೆ ಹೋಗ್ತಿದ್ದೀವಿ. ಎಷ್ಟು ಜನ ಅಂತ ಅಂದರೆ ಲೈಕ್ ಅದೊಂದು 10 ಹೋಗ್ತಿದ್ದೀವಿ. ಸೊ ಇಲ್ಲಿ ಆಟೋ ಕೋಕೋ ಬಿಟ್ಟಲ್ಲ. ಸೊ ಇವಾಗ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಆಟೋದಲ್ಲಿ. ಸಡನ್ ಪ್ಲ್ಯಾನ್ ಆಗಿದ್ದು, ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಹಾಕೊಂಡು ಕಷ್ಟಪಟ್ಕೊಂಡು ಆಟೋದಲ್ಲಿ ಹೋಗೋಣ ಬನ್ನಿ. ಹಂಗಲ್ಲ, ಅಲ್ಲಿ ತೋರಿಸ್ಬೇಕಲ್ಲ. ಅಲ್ಲಿ ನೋಡಿ, ಎಲ್ಲಿ ಹೋಗಿ ಹಾಯ್ ಮಾಡಿದ್ದಾರೆ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ಸ್. ನೋಡಿ ಇಲ್ಲಿ ಹೆಂಗೆ ಆಡ್ತಿದ್ದಾರೆ ಇವರು. ಗಾಯ್ಸ್ ನೋಡಿ, ಇವಾಗ ವಿಶಿಷ್ಟ ಬಂದು ಏನು ಹೆಂಗೆ ಓಡ್ ಬಂದು ಅಂತ ಅಂದರೆ ಮದುವೆ ಹೆಣ್ಣು ಓಡ್ ಬರ್ತಾರಲ್ಲ ಹಂಗೆ. ಮದುವೆ ಬಿಟ್ಟು ಓಡ್ ಬಂದಿದ್ದೀನಿ ಗೊತ್ತಾ ನಾನು. ನೋಡಿ ಹುಚ್ಚಿಯಾಗಿದ್ದಾಳೆ. ಇನ್ನು ಬರೋ ಗಂಟೆ ಎಲ್ಲ ಕಾಯ್ತಿದ್ದೀವಿ. ನಮ್ಮ ಮಮ್ಮಿ ಫೋನ್ ಇಲ್ಲ, ಅದಕ್ಕೆ ಕ್ಲಾರಿಟಿ ಚೆನ್ನಾಗಿ ಬರ್ತಿಲ್ಲ. ನೋಡಿ ಓರಿಯೋ ಜ್ಯೂಸ್ ಆರ್ಡರ್ ಮಾಡಿದ್ದಾರೆ. ಸಾರಿ, ಮಿಲ್ಕ್ ಶೇಕ್ ಗಾಯ್ಸ್ ನೋಡಿ, ಇಲ್ಲಿ ಫ್ರೆಂಚ್ ಫ್ರೈಸ್ ತಿಂತವ್ರೆ. ಇವಾಗ ಚೆನ್ನಾಗಿ ತಿನ್ಕೊಂಡು ಮನೆ ಸ್ಕೂಲ್ ಹತ್ರಕ್ಕೆ ಹೋಗ್ತಿದ್ದೀವಿ. ಇವ್ನು ಸ್ಕೂಲ್ ಹತ್ರ ಹಿಡಿತಾನೆ, ನಾವು ನಮ್ಮ ಮನೆ ಹತ್ರ ಹಿಡ್ಕೊಂಡು ಹೋಗ್ತೀವಿ. ಇನ್ನು ವ್ಲಾಗು ಬಾಯ್ ಬೇಡ. ಸೊ ಇವಾಗ ಎಲ್ಲ ಫಂಕ್ಷನ್ ಪ್ರೋಗ್ರಾಮ್ ಏನೇ ಇದ್ರು ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಲೈಕ್ ಸ್ಕೂಲ್ಗಿಂತ ಆಮೇಲೆ ಸ್ಕೂಲ್ ಆದಮೇಲೆ ಎಂಜಾಯ್ ಮಾಡಿದ್ವಲ್ಲ ಕೆಫೆಗೆ ಹೋಗಿ ಫ್ರೆಂಡ್ಸ್ ಎಲ್ಲ. ಅದು ಲಿಟರಲಿ ಸಡನ್ ಪ್ಲ್ಯಾನ್ ಆಗಿ ಹೊರಟಿದ್ದು, ಯಾಕಂದರೆ ಅವಾಗ ಎಲ್ಲರನ್ನೂ ಕರ್ಕೊಂಡು ಲೈಕ್ ಕ್ಲೋಸ್ ಆಗಿರೋರನ್ನೆಲ್ಲ ಹೋಗಿದ್ದು. ಇವಾಗ ಹೋಗಿಲ್ಲ ಅಂತಿದ್ರೆ ಈ ಥರ ಮೆಮೊರೀಸೇ ಸಿಕ್ಕಿರಲಿಲ್ಲ, ಅದಕ್ಕೆ ಹೋಗಿ ಬಂದ್ವಿ. ಆಮೇಲೆ ಆ ಫೋನ್ ಕೂಡ ನಮ್ಮ ಮಮ್ಮಿದು ಈ ಫೋನ್ ಇರಲಿಲ್ಲ, ನನ್ನ ಫೋನಲ್ಲಿ ವ್ಲಾಗ್ ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಅದು ಮೆಮೊರೀಸಿಗಂತ ಕ್ಯಾಪ್ಚರ್ ಮಾಡಿರೋದು, ಲೈಕ್ ಒಂದು ಸ್ವಲ್ಪ ದಿನ ಆದಮೇಲೆ ನೋಡೋಕ್ಕೆ ಬೇಕಾಗುತ್ತೆ. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.